ರೈತರು ಯಾವುದೇ ರೀತಿ ಸ್ಟಾರ್ಡಮ್ನ ಎಕ್ಸ್ಪೆಕ್ಟ್ ಮಾಡೋದು ಅವ್ರಿಗೆ ಒಳ್ಳೆ ಪ್ರಾಡಕ್ಟ್ ಕೊಟ್ಟರೆ ಸಾಕು. ಇಲ್ಲಿ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಏನೂ ಆಗಲ್ಲ. ತುಂಬಾ ಶೋ ಆಫ್ ಥರ ಆಡಂಬರವಾಗಿ ನೀವು ಶಾಪ್ ಮಾಡೋಂಥ ಅವಶ್ಯಕತೆ ಇಲ್ಲ. 15 to 20% ಪ್ರಾಫಿಟ್ ಇದೆ. ತಿಂಗಳಿಗೆ 1 ಲಕ್ಷದಿಂದ ಹಿಡಿದು ದಿನಕ್ಕೆ 1 ಲಕ್ಷ ಮಾಡುವಂಥ ಡೀಲರ್ಸ್ ಕೂಡ ನಮ್ಮಲ್ಲಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಅನಿಲ್ ಸುಂದರ್. ಫ್ರೀಡಮ್ ಬಿಸ್ನೆಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಒಂದು ಕೃಷಿ ಯಂತ್ರೋಪಕರಣಗಳ ಒಂದು ಡೀಲರ್ಶಿಪ್ ತಗೋಬೇಕು ಅಂತಂದ್ರೆ, ಅಂತ ಒಂದು ಔಟ್ಲೆಟ್ ಅನ್ನ ಹಾಕಬೇಕು ಅಂತಂದ್ರೆ ನಿಮ್ಗೆ ಏನೇನು ಗೊತ್ತಿರಬೇಕಾಗತ್ತೆ, ಯಾವ ಲೊಕೇಶನ್ ಅಲ್ಲಿ ಇದನ್ನ ಹಾಕಬೇಕಾಗತ್ತೆ, ಸೊ ಯಾವ ರೀತಿ ಮಾಡಬೇಕು, ಅದಕ್ಕೆ ಬರುವಂತಹ ಇನ್ವೆಸ್ಟ್ಮೆಂಟ್ ಎಷ್ಟು, ಪರ್ಮಿಷನ್ ಬೇಕಾಗತ್ತಾ, ಏನಾದ್ರೂ ಪರ್ಮಿಷನ್ ಬೇಕಾದ್ರೆ ಏನ್ ಪರ್ಮಿಷನ್ ಬೇಕಾಗತ್ತೆ, ಸಾಕಷ್ಟು ಒಂದು ಕ್ವಶನ್ಸ್ ಗಳು ನನ್ನ ತಲೆಯಲ್ಲಂತೂ ಓಡಾಡ್ತಾ ಇದಾವೆ. ಇದಕ್ಕೆಲ್ಲ ಆನ್ಸರ್ ಮಾಡೋದಕ್ಕೆ ನಮ್ ಜೊತೆ ಇರ್ತಾರೆ ಅವಿನಾಶ್ ಅವರು. ಸೊ ಅವಿನಾಶ್ ಅವರು ಈ ಒಂದು ಫೀಲ್ಡ್ ನಲ್ಲಿ 10 ರಿಂದ 15 ವರ್ಷ ಇದ್ದಾರೆ. ಅವರದ್ದೇ ಒಂದು ಸ್ವತಃ ಕಂಪನಿಯಾದ ಬಿಕಾನ್ ಇಂಡಿಯಾ ಅನ್ನುವಂತಹ ಒಂದು ಕೃಷಿ ಯಂತ್ರೋಪಕರಣಗಳ ಕಂಪನಿಯನ್ನ ನಡ್ಸ್ಕೊಂಡು ಬಂದಿದ್ದಾರೆ. ಸೊ ಅವರು ಈ ಬಿಸ್ನೆಸ್ ನಲ್ಲಿ ಯಶಸ್ಸನ್ನ ಕಂಡಿದ್ದಾರೆ. ಅಷ್ಟೇ ಅಲ್ಲ, ಅವರ ಬಳಿ ಸಾಕಷ್ಟು 200 ರಿಂದ 300 ಡೀಲರ್ಸ್ ಕೂಡ ಅವರ ಅಂಡರ್ ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಅವರ ಎಕ್ವಿಪ್ಮೆಂಟ್ಸ್ ಅನ್ನ ತಗೊಂಡು ಸೊ ಜನರಿಗೆ, ಅದು ಅಂದ್ರೆ ರೈತರಿಗೆ ಕೊಡ್ತಾ ಇದ್ದಾರೆ. ಸೊ ಅವರನ್ನ ಕೇಳೋಣ, ಸರ್ ಈಗ ಒಂದು ಡೀಲರ್ಶಿಪ್ ಇದನ್ನ ತಗೋಬೇಕು ಅಂತಂದ್ರೆ ಯಾರೋ ಒಬ್ರು, ಈಗ ನನಗೇನು ಗೊತ್ತಿಲ್ಲ ಅಂತ ಇಟ್ಕೊಳ್ಳಿ. ಈಗ ಸೊ ಈಗ ನೀವು ಒಂದು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದ್ದೀರಾ, ಸೊ ನಾನು ಏನು ಗೊತ್ತಿಲ್ಲ, ಸೊ ನನಗೆ ಈ ಒಂದು ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು. ಸೊ ನಾನು ಫಸ್ಟ್ ಏನ್ ತಿಳ್ಕೊಬೇಕು ಅಂದ್ರೆ, ಫಸ್ಟ್ ಈ ಪ್ರಾಡಕ್ಟ್ ಬಗ್ಗೆ ನಿಮಗೆ ನಾಲೆಡ್ಜ್ ಬೇಕು ಸರ್. ಓಕೆ, ಅಂದ್ರೆ ನಿಮ್ಗೆ ರೈತರು ಬಂದು ನಿಮ್ಮ ಹತ್ರ ಕೇಳ್ತಾರೆ ಅಂದ್ರೆ ಏನ್ ಮಾಡ್ಬೇಕು, ಯಾವ ತರ ಪ್ರಾಡಕ್ಟ್ ಬೇಕು ಏನು ಅಂತ ಕೇಳ್ತಾರೆ ಅಂದ್ರೆ, ಸೊ ನಿಮಗೆ ಗೊತ್ತಿರಬೇಕು, ಒಂದು ಬೇಸಿಕ್ ನಾಲೆಡ್ಜ್ ಇರಬೇಕು ಪ್ರಾಡಕ್ಟ್ ಬಗ್ಗೆ. ಹೆಂಗೆ ಅದಕ್ಕೋಸ್ಕರ ಒಂದು 3 to 4 months ಈ ರಿಲೇಟೆಡ್ ಶಾಪ್ಸ್ ಏನಿದೆ, ಓಕೆ, ಅಗ್ರಿಕಲ್ಚರ್ ಡೀಲರ್ಶಿಪ್ ಶಾಪ್ಸ್ಗಳೇನಿದೆ ಡಿಸ್ಟ್ರಿಕ್ಟ್ ವೈಸು, ನಿಮಗೆ ಗೊತ್ತಿರೋ ಹತ್ರ ಒಂದು 3 to 4 months ಕೆಲಸ ಮಾಡಿದ್ರೆ ಇದ್ರ ಬಗ್ಗೆ ನಾಲೆಡ್ಜ್ ಸಿಗುತ್ತೆ. ಅಥವಾ ನಿಮಗೆ ಪರಿಚಯ ಇರೋವಂಥ ಶಾಪ್ಸಲ್ಲಿ ನೀವು ಹೋಗಿ ವರ್ಕ್ ಮಾಡ್ಬೋದು, ನಾಲೆಡ್ಜ್ ತಗೋಬೋದು, ಹೋಗಿ ಅವ್ರ ಹತ್ರ ಕೇಳ್ಬೋದು. ಸೊ ಈ ಪ್ರಾಡಕ್ಟ್ ನಾಲೆಡ್ಜ್ ಫಸ್ಟ್ ಬೇಸಿಕ್ಕು ಏನಂತಾರೆ ಒಂದು ಅವಶ್ಯಕತೆ ಬಿಸ್ನೆಸ್ ಸ್ಟಾರ್ಟ್ ಮಾಡಲಿಕ್ಕೆ. ಸೊ ಈ ಪ್ರಾಡಕ್ಟ್ ನಾಲೆಡ್ಜ್ ತಗೊಂಡಾದ್ಮೇಲೆ ನೀವು ಒಂದು ತಾಲೂಕ್ ಲೆವೆಲ್ ಸ್ಟಾರ್ಟ್ ಮಾಡ್ತೀರಾ, ಅಥವಾ ನಿಮ್ಮ ಒಂದು ಲೋಕಲಿ ನೀವು ಅಂದರೆ ನೀವು ಯಾವ ಊರಲ್ಲಿ ಇದ್ದೀರಾ ಆ ಊರಿನ ಒಂದು ತಾಲೂಕು ಸ್ಥಳ ಇರ್ಬೋದು ಅಥವಾ ಡಿಸ್ಟ್ರಿಕ್ಟ್ ಪ್ಲೇಸು, ಇಲ್ಲಿ ಸ್ಟಾರ್ಟ್ ಮಾಡಿದ್ರೆ ನಿಮಗೆ ಆ ಲೊಕಾಲಿಟಿ ಫೀಲ್ ಆಗುತ್ತೆ. ಅಂದ್ರೆ ಜೊತೆಗೆ ಅಲ್ಲಿ ನಿಮ್ಗೆ ಯಾವ ತರ ವ್ಯವಸಾಯ ಇದೆ, ಯಾವ ತರ ಬೆಳೆ ಬೆಳೀತಾರೆ ಗೊತ್ತಿರಬೇಕು. ಮೇಜರ್ ಆಗಿ ಅಲ್ಲಿ ಬೆಳೆಯುವಂತ ಬೆಳೆಗಳ ಬಗ್ಗೆ ಗೊತ್ತಿರಬೇಕು. ಅದಕ್ಕೆ ಸೂಟಬಲ್ ಆಗುವಂತ ಎಕ್ವಿಪ್ಮೆಂಟ್ ನೀವು ಯಾವ್ದನ್ನ ಪ್ರಿಫರ್ ಮಾಡಬೇಕು ಅವ್ರಿಗೆ. ಡಿಫ್ರೆಂಟ್ ಅಂದ್ರೆ ಎಕ್ಸಾಕ್ಟ್ ಯಾವ ಅಪ್ಲಿಕೇಶನ್ಗೆ, ಯಾವ ಒಂದು ಯೂಸೇಜ್ಗೆ ಯಾವ ಮಷೀನ್ ನೀವು ಸಜೆಸ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಾಲೆಡ್ಜ್ ಇರಬೇಕು. ಟೋಟಲ್ ಪ್ರಾಡಕ್ಟ್ ಇನ್ಫಾರ್ಮೇಶನ್, ಪ್ರಾಡಕ್ಟ್ ನಾಲೆಡ್ಜ್ ಇರಬೇಕು. ಸೊ ಇದ್ರ ಜೊತೆಗೆ ಸೊ ಟೆಕ್ನಿಕಲಿ ನಿಮಗೆ ಸ್ವಲ್ಪ ಬೇಸಿಕ್ ಗೊತ್ತಿದ್ರೆ ಸಾಕು. ಅದು ಇಟ್ಕೊಂಡು ಒಂದು ಇನಿಷಿಯಲಿ ಸ್ಟಾರ್ಟ್ ಮಾಡ್ಬೋದು. ಆಮೇಲೆ ಒಬ್ರು ನೀವು ಟೆಕ್ನಿಷಿಯನ್ ಹೈರ್ ಮಾಡ್ಬೋದು, ಅಥವಾ ಇದನ್ನ ರಿಪೇರಿ ಮಾಡುವಂಥ ಶಾಪ್ಸ್ಗಳು ಇರ್ತವೆ, ಯೂಶಲಿ ಇದಾವೆ ತಾಲೂಕು ಲೆವೆಲ್, ಅಲ್ಲಿ ಕೊಟ್ಟು ನೀವು ರಿಪೇರಿ ಮಾಡಿಸ್ಬೋದು. ಬಟ್ ಬೇಸಿಕ್ ಆಗಿ ನಿಮಗೆ ಒಂದು ಸ್ಟಾರ್ಟ್ ಮಾಡಿ ಆಪರೇಟ್ ಮಾಡಿ ಅದ್ರದ್ದು ಡೆಮೋ ಕೊಡುವಷ್ಟು ನಾಲೆಡ್ಜ್ ಅಂತೂ ಬೇಕೇ ಬೇಕು. ಸೊ ಹಂಗೆ ಇಟ್ಕೊಂಡು ಸ್ಟಾರ್ಟ್ ಮಾಡೋದು. ಒಂದು ತಾಲೂಕ್ ಲೆವೆಲ್ ಆದರೆ ನನಗೆ ಗೊತ್ತಿರೋಂಗೆ ಒಂದು ಬೇಸಿಕ್ ಆಗಿ ಒಂದು 5 ಲಕ್ಷದಿಂದ ಇನ್ವೆಸ್ಟ್ಮೆಂಟ್ ಅಂತ ನೀವು ಕೇಳಿದ್ರೆ, ಒಂದು 5 ಲಕ್ಷ ಇನ್ವೆಸ್ಟ್ಮೆಂಟ್ ಇದ್ರೆ ಒಂದು ಸ್ಟ್ಯಾಂಡರ್ಡ್ ಆಗಿ ಮಾಡ್ಬೋದು, ಸ್ಟಾರ್ಟ್ ಮಾಡ್ಬೋದು ತಾಲೂಕ್ ವೈಸು. ಸ್ಟಾರ್ಟಿಂಗ್ ಅಲ್ಲೇ ಈಗ ಎಷ್ಟು ಯಾವ ರೀತಿಯಾದ ಉಪಕರಣಗಳನ್ನ ಇಡಬೇಕು, ಅದೇ ನಾನು ಹೇಳಿದ್ದು. ನಿಮ್ಮ ಏರಿಯಾದಲ್ಲಿ ಯಾವುದ್ಯಾವ್ದು ಹೋಗುತ್ತೆ ಅದ್ರದ್ದು ಒಂದು 4-5 ಐಟಮ್ ಇಟ್ಕೊಂಡು ರೊಟೇಷನ್ ಮಾಡ್ಕೊಳ್ತಾ ಹೋಗ್ಬೋದು. ಇಲ್ಲಿ ಡೆಡ್ ಇನ್ವೆಸ್ಟ್ಮೆಂಟ್ ಅಂತ ಏನೂ ಆಗಲ್ಲ. ನೀವು ಮಾಡ್ಕೊಳಕ್ ಹೋಗ್ಬಾರ್ದು. ಆ ಥರ ಒಂದೇ ಸಲ ಎಲ್ಲಾನು ಡಂಪ್ ಮಾಡ್ಕೊಳಕ್ ಹೋಗ್ಬಾರ್ದು. ಮಿನಿಮಮ್ ಒಂದು ತುಂಬಾ ಸ್ಟಾರ್ಟ್ ಮಾಡ್ಬೇಕಾದ್ರೆ ತುಂಬಾ ದುಂದು ವೆಚ್ಚ ಮಾಡಕ್ ಹೋಗ್ಬಾರ್ದು. ಬೇಡಿಕೆ ಹೇಗಿರುತ್ತೆ ಆ ತರ ಮಾಡ್ಕೋಬಹುದು. ಜಾಸ್ತಿ ಸ್ಟಾಕ್ ಇಟ್ಕೋಬಾರ್ದು. ತುಂಬಾ ಇವಾಗ ಲೈಕ್ ಶೋ ಆಫ್ ತರ ಆಡಂಬರವಾಗಿ ನೀವು ಶಾಪ್ ಮಾಡುವಂತ ಅವಶ್ಯಕತೆ ಇಲ್ಲ. ಯಾಕಂದ್ರೆ ಇದು ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಶೋರೂಮ್ ಅಲ್ಲ, ಬಟ್ಟೆ ಶೋರೂಮ್ ಅಲ್ಲ, ಎಂಥದ್ದು ಅಲ್ಲ. ಲೈಟ್ ಹಾಕ್ಸಿ AC ಹಾಕಿ ಮಾಡ್ಬೇಕು ಅನ್ನೋದು ಇದೊಂದು ಫಾರ್ಮಿಂಗ್ ಎಕ್ವಿಪ್ಮೆಂಟ್ ಸ್ಟೋರ್ ಇರೋದ್ರಿಂದ. ಗೊಬ್ಬರದ ಅಂಗಡಿ ಹೆಂಗಿರುತ್ತೆ, ಪೆಸ್ಟಿಸೈಡ್ಸ್ ಅಂಗಡಿ ಹೆಂಗಿರುತ್ತೆ, ಏನಿರಲ್ಲ. ಒಂದು ಟೇಬಲ್ ಹಾಕೊಂಡಿರ್ತಾನೆ, ಸ್ವಲ್ಪ ಗೋಡೌನ್ ಇರ್ತದೆ, ಕೂತಿರ್ತಾನೆ, ಬರ್ತಾರೆ ರೈತರು ಹೋಗ್ತಾರೆ. ಯಾಕಂದ್ರೆ ರೈತರು ಯಾವುದೇ ರೀತಿ ಸ್ಟಾರ್ಡಮ್ನ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅವ್ರಿಗೆ ಒಳ್ಳೆ ಪ್ರಾಡಕ್ಟ್ ಕೊಟ್ಟರೆ ಸಾಕು. ಸೊ ಅದು ಹಂಗಾಗಿ ಬೇಸಿಕ್ ಆಗಿ ನಾನು 10/15 ನಾನು ಹೇಳಿದೆ, ಒಂದು 20/20 ಅಥವಾ 15/15. ಸೊ ಇಷ್ಟಲ್ಲಿ ನೀವು ಶುರು ಮಾಡಿದ್ರೆ ಅಂದರೆ ನಾನು ಹೇಳೋದು, ನಿಮ್ಮ ತಿಂಗಳ ಖರ್ಚು 20,000 ರೂಪಾಯಿ ಒಳಗಡೆ ಇರಬೇಕು. ಅಷ್ಟಿಟ್ಕೊಂಡು ಒಂದು 5 ಲಕ್ಷ ಇನ್ವೆಸ್ಟ್ ಮಾಡ್ಕೊಂಡು ಸ್ಟಾರ್ಟ್ ಮಾಡಿದ್ರೆ ಖಂಡಿತ ಸಕ್ಸಸ್ ಸಿಗುತ್ತೆ. ಓಕೆ, ಈಗ ಇನ್ನೊಂದಂದ್ರೆ ಈಗ ಶಾಪ್ ಹಾಕೋದೊಂದು ಓಕೆ, ಈಗ ಇನ್ವೆಸ್ಟ್ಮೆಂಟ್ ಅಂತ ನೀವು ಹೇಳಿದ್ರಿ, ಈಗ ಪರ್ಮಿಷನ್ ಏನಾದ್ರು ಬೇಕಾ? ಪರ್ಮಿಷನ್ ಏನು ಬೇಕಾಗಿಲ್ಲ ಸರ್. ಇದಕ್ಕೆ GST ಒಂದು ಏನ್ ಹೇಳ್ತಾರೆ, GST ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್ ಸಿಕ್ಕರೆ ಸಾಕು. ಅಲ್ಲಿ ನೀವು ಮೆನ್ಷನ್ ಮಾಡ್ತೀರಾ ಟ್ರೇಡಿಂಗ್ ಬಿಸ್ನೆಸ್ ಅಂತ ಹೇಳಿ, ಅಗ್ರಿಕಲ್ಚರ್ ರಿಲೇಟೆಡ್ ಟ್ರೇಡಿಂಗ್ ಬಿಸ್ನೆಸ್ ಅಂತ ಮೆನ್ಷನ್ ಮಾಡ್ತೀರಾ. ಸೊ ಮುಂಚೆ ಟಿನ್ ಅಂತ ಇತ್ತು, ಇವಾಗ ಅದು GST ಆಗಿದೆ. GST ಸರ್ಟಿಫಿಕೇಟ್ ತಗೊಂಡು ನೀವು ಸ್ಟಾರ್ಟ್ ಮಾಡ್ಕೋಬಹುದು. ಫಾರ್ ಎಕ್ಸಾಂಪಲ್ ಹೆಂಗೆ ನೀವು ಯಾವುದೋ ಒಂದು
ಊರಲ್ಲಿ ಇರ್ತೀರಾ, ನೀವು ಸಿಟಿಲಿ ಮಾಡಬೇಕು ಗೊತ್ತಾಗೋದಿಲ್ಲ, ಒಂದು ಅಂಗಡಿ ಹುಡುಕಿ ಬಾಡಿಗೆಗೆ. ಆ ಬಾಡಿಗೆ ಹುಡುಕಾದ್ಮೇಲೆ ನಿಮ್ದು ಹೆಂಗಿದ್ರು ಪ್ಯಾನ್ ಕಾರ್ಡ್ ಇರುತ್ತೆ. ಆ ಪ್ಯಾನ್ ಕಾರ್ಡ್ ಮೇಲ್ಗಡೆ ಬಾಡಿಗೆ ರೆಂಟಲ್ ಅಗ್ರಿಮೆಂಟ್ ಕೊಡ್ತಾರೆ ಓನರು. ಆ ರೆಂಟಲ್ ಅಗ್ರಿಮೆಂಟ್ ನಿಮ್ದು ಪ್ಯಾನ್ ಕಾರ್ಡ್, ಆಧಾರ್ ಕಾರ್ಡ್ ಕೊಟ್ರೆ, ಸೊ ಒಂದು ಕಮರ್ಷಿಯಲ್ ಟ್ಯಾಕ್ಸ್ ಆಫೀಸ್ ಏನಿದೆ ಅಲ್ಲಿ ಕೊಟ್ರೆ, ಅಲ್ಲಿ ನಿಮ್ಗೆ ಯಾರೊಬ್ರು ಆಡಿಟರ್ನ ಇಡೀರಿ, ಅವ್ರು ನಿಮ್ಗೆ ಗೈಡ್ ಮಾಡ್ತಾರೆ. ನನಗೊಂದು ಫರ್ಮ್ ಮಾಡಬೇಕು, ನಾನೊಂದು ಕಂಪ್ನಿ ಮಾಡ್ತಿದ್ದೀನಿ, ನನಗೊಂದು GST ಸರ್ಟಿಫಿಕೇಟ್ ಮಾಡಿಸ್ಕೊಡಿ ಅಂತ ಹೇಳಿದ್ರೆ ಅವ್ನಿಗೆ ಇದು ಹೇಳ್ತಾನೆ. ಆಧಾರ್ ಕಾರ್ಡು, ಪ್ಯಾನ್ ಕಾರ್ಡು, ರೆಂಟಲ್ ಅಗ್ರಿಮೆಂಟ್ ಕೇಳ್ತಾನೆ. ಇಷ್ಟನ್ನು ನೀವು ತೊಗೊಂಡೋಗಿ ಕೊಟ್ಟರೆ ಒಂದು ಸರ್ಟಿಫಿಕೇಟ್ ಮಾಡಿಕೊಡ್ತಾನೆ. ಸೊ ಅದನ್ನ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡ್ಕೋಬೋದು. ಅದಾದ್ಮೇಲೆ ಅಲ್ಲಿರೋ ಮುನ್ಸಿಪಾಲಿಟಿದು ಒಂದು ಪರ್ಮಿಷನ್ ತಗೋಬೇಕಾಗುತ್ತೆ ಅಷ್ಟೇ. ಅವರೊಂದು ಲೆಟರ್ ಕೊಡ್ತಾರೆ ಅಷ್ಟೇ, ನೀವು ಶುರು ಮಾಡ್ಬೋದು ಅಂತ ಹೇಳಿ. ಮ್ಯಾಂಡೇಟ್ರಿ ಬಂದು GST ಸರ್ಟಿಫಿಕೇಟ್ ಇದು ಬೇಕೇ ಬೇಕಂದ್ರೆ ಎಲ್ಲ ಬಿಲ್ಲಿಂಗಲ್ಲಿ ನಡೀತಾ ಇರೋದ್ರಿಂದ. ಸೊ ನಿಮ್ಗೆ ಇದು ಬೇಕು, ಇದು ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡ್ಕೋಬೋದು. ಸರ್ವಿಸ್ ಮಾಡಲಿಕ್ಕೆ ಯಾವುದೇ ರೀತಿ GST ಸರ್ಟಿಫಿಕೇಟ್ ಬೇಕಾಗಲ್ಲ. ಬರೀ ನೀವು ರಿಪೇರಿ ಮಾಡ್ತೀರಾ ಅಂದ್ರೆ ಅಷ್ಟೇ. ನೀವು ಸೇಲ್ಸ್ ಪರ್ಚೇಸ್ ಮಾಡಿ ಸೇಲ್ ಮಾಡ್ತೀರಾ ಅಂದ್ರೆ ಅವಾಗ ನಿಮ್ಗೆ GST ಬೇಕಾಗುತ್ತೆ. ಈಗ ನೀವು ಸಾಕಷ್ಟು ಕಂಪನಿಗಳಲ್ಲಿ ಒಂದು ವರ್ಕ್ ಮಾಡಿದ್ರೆ ಅಷ್ಟೇ ಅಲ್ಲ, ನಿಮ್ದು ಒಂದು ಸ್ಯಾಮ್ ಟೂಲ್ಸ್ ಅಂತ ಒಂದು ಬ್ರ್ಯಾಂಡ್ ಕೂಡ ಇದೆ. ಈಗ ಸರಿಯಾದ ಇಕ್ವಿಪ್ಮೆಂಟ್ ಅನ್ನ ಚೂಸ್ ಮಾಡೋದು ಕೂಡ ಒಂದು ಕಲೆ ಅಂತ ಹೇಳ್ಬೋದು. ಯಾಕಂದ್ರೆ ನೀವು ಹೇಳಿದ್ರಿ ಮೊದಲೇ, ಈಗ ಒಂದು ಸರಿಯಾಗಿ ಗುಣಮಟ್ಟ ಇರುವಂತಹ ಒಂದು ಇಕ್ವಿಪ್ಮೆಂಟ್ ಅನ್ನ ರೈತರಿಗೆ ಕೊಡಬೇಕು ಅಂತ. ಸೊ ಅದನ್ನ ಚೂಸ್ ಮಾಡೋದು ಎಷ್ಟು ಇಂಪಾರ್ಟೆಂಟು, ಅದು ಎಷ್ಟು ಕರೆಕ್ಟ್ ಆಗಿ ಮಾಡ್ಬೇಕಾಗುತ್ತೆ ಅಂದ್ರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಸರ್. ಯಾಕಂದ್ರೆ ಇವಾಗ ರೈತರು ಬರ್ತಾರೆ, ಅವ್ರಿಗೆ ಬ್ಲೈಂಡ್ ಆಗಿ ಬರ್ತಾರೆ, ಅವ್ರಿಗೆ ಗೊತ್ತಾಗಲ್ಲ. ಒಂದು 2 ಎಕರೆ ಇರುತ್ತೆ ಜಮೀನ್ ಅಷ್ಟೇ ಅವ್ರಿಗೆ. ನಾವು ನಮ್ಮ ಹತ್ರ ಇದೆ ಅಂತ ಹೇಳಿ ಒಂದು 25-30 ಸಾವಿರದ್ದು ಸಜೆಸ್ಟ್ ಮಾಡಿದ್ರೆ ಅವ್ರಿಗೆ ಲಾಸು. ಯಾಕಂದ್ರೆ ಅಷ್ಟು ಪ್ರಮಾಣದಲ್ಲಿ ಅವರು ಯೂಸ್ ಮಾಡಲ್ಲ ಅದು. ಸೊ ಅವ್ರಿಗೆ ಏನಾಗುತ್ತೆ, ವಾರಕ್ಕೊಂದ್ಸಲ, 15 ದಿನಕ್ಕೊಂದ್ಸಲ, ಅಥವಾ ವರ್ಷದಲ್ಲಿ ಒಂದು 2-3 ಸಲ ಯೂಸ್ ಮಾಡ್ತಾರೆ ಅಷ್ಟೇ. ಬಟ್ ಅವ್ರಿಗೆ ಕೂಲರ್ನ ಇಟ್ಕೊಂಡು ಮಾಡೋಕ್ಕೆ ಆಗಲ್ಲ, ಯಾಕಂದ್ರೆ ಕೂಲರ್ ಸಿಗಲ್ಲ, ಅವ್ರು ಯೂಸ್ ಮಾಡ್ಕೋಬೇಕು. ಸೊ ಹಂಗಿದ್ದಾಗ ಏನಾಗುತ್ತೆ, ಅವ್ರಿಗೆ ಒಂದು ಎಕನಾಮಿಕಲ್ ರೇಂಜ್ದು ನಾವು ಸಜೆಸ್ಟ್ ಮಾಡಿದ್ರೆ ಸಾಕು. ಬಟ್ ಕೆಲವರು ಬಾಡಿಗೆ ಹೊಡೆಯೋರು ಇರ್ತಾರೆ, ಅಥವಾ 4-5 ಎಕರೆ ಯೂಸ್ ಮಾಡೋರು ಇರ್ತಾರೆ, 10-15 ಎಕರೆ ಯೂಸ್ ಮಾಡ್ತಾರೆ. ಅಂಥವ್ರಿಗೆ ನಾವು ಡ್ಯೂರಬಿಲಿಟಿ ಬರೋ ಅಂಥದ್ದು ಹೆವಿ ಡ್ಯೂಟಿ ಮಷಿನ್ ನಾವು ಪ್ರಿಫರ್ ಮಾಡಬೇಕು. ಎಕನಾಮಿ ರೇಂಜ್ ನಾವು ಕೊಟ್ಬಿಟ್ರೆ ಮತ್ತೆ ಅವ್ನು ವಾಪಸ್ ತಗೊಂಡ್ಬರ್ತಾನೆ, ಯಾಕಂದ್ರೆ ಅವನದು ವರ್ಕ್ ಲೋಡ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಇವಾಗ ಬೆಸ್ಟ್ ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ, ಹಿಮಾಲಯ ಹತ್ಬೇಕು ಅಂದ್ರೆ ಬುಲೆಟೇ ಪ್ರಿಫರ್ ಮಾಡಬೇಕು, TVS ಪ್ರಿಫರ್ ಮಾಡ್ಲಿಕ್ಕೆ ಆಗೋದಿಲ್ಲ. ಹಳ್ಳಿಲಿ ಓಡಾಡಬೇಕಂದ್ರೆ TVS ಸಾಕು, ಅವ್ನು ಬುಲೆಟ್ ಬೇಕಾಗಿಲ್ಲ. ಸೊ ಈ ತರ ನಾವು ಪ್ರಿಫರ್ ಮಾಡ್ಕೊಂಡು ಹೋದ್ರೆ, ಸೊ ಅಂದ್ರೆ ಯಾವ ಕೆಲಸಕ್ಕೆ ಯಾವ ಮಷಿನ್ ಕೊಡಬೇಕು ಅನ್ನೋ ಒಂದು ನಾಲೆಡ್ಜ್ ಇತ್ತು ಅಂದ್ರೆ ನಾವು ರೆಕಮೆಂಡ್ ಮಾಡ್ಬೋದು. ಹಂಗಾದಾಗ ಏನಾಗುತ್ತೆ, ಪ್ರಾಡಕ್ಟ್ದು ಫೇಮ್ ಕೂಡ ಉಳಿಯುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ, ಇವಾಗ ಅದೇ ಹಂಗೆ ಹೇಳ್ದಂಗೆ, ಇವಾಗ 2 ಎಕರೆ 3 ಎಕರೆ ಕೆಲಸ ಮಾಡೋನ್ಗೆ ದೊಡ್ಡ ಮಷಿನ್ ಕೊಟ್ಬಿಟ್ರೆ ಅವನಿಗೆ ಕಾಸ್ಟ್ ಎಫೆಕ್ಟಿವ್ ತುಂಬಾ ಆಗುತ್ತೆ, ಹೊರೆ ಅನ್ಸುತ್ತೆ ಅವ್ನಿಗೆ. ಸೊ ಅವರ ಒಂದು ಎಷ್ಟು ಕೆಲಸದ ಅನುಗುಣವಾಗಿ ನಾವು ಸಜೆಸ್ಟ್ ಮಾಡ್ಬೇಕು. ಈಗ ಸಾಮಾನ್ಯವಾಗಿ ರೈತರಿಗೆ ಅಷ್ಟು ಗೊತ್ತಿರೋದಿಲ್ಲ ಅದ್ರ ಬಗ್ಗೆ, ಸೊ ಸರಿಯಾಗಿ ಸಜೆಸ್ಟ್ ಮಾಡ್ಬೇಕಾಗತ್ತೆ. ಹಾಗೆ ಈಗ ಯಾರಾದ್ರೂ ಈಗ ಒಂದು ಡೀಲರ್ಶಿಪ್, ಈಗ ನೀವು ಒಂದು ಬಿಕಾನ್ ಇಂಡಿಯಾ ಅಂತ ನೀವು ನಡೆಸ್ತಾ ಇದ್ದೀರಾ. ಸೊ ಇದರ ಒಂದು ಡೀಲರ್ಶಿಪ್, ಈಗ ನಿಮ್ಮ ಕೆಳಗೂ ಕೂಡ 200-300 ಡೀಲರ್ಸ್ ಇದ್ದಾರೆ. ಸೊ ಯಾರಾದ್ರೂ ಹೊಸದಾಗಿ ನಿಮ್ಮ ಡೀಲರ್ಸ್ ಅನ್ನ ತಗೋಬೇಕಂದ್ರೆ, ಡೀಲರ್ಶಿಪ್ ಅನ್ನ ತಗೋಬೇಕು ಅಂತಂದ್ರೆ, ಸೊ ಏನೊಂದು ಕ್ರಮ ಇದೆ, ಯಾವ ರೀತಿಯ ಕ್ರಮ ಅಂತ ನಾವು ತುಂಬಾ ಕಟ್ಟುನಿಟ್ಟಾದ ಕ್ರಮಗಳು ಯಾವುದು ಇಲ್ಲ ಸರ್. ಇಲ್ಲಿ ಅವ್ರೊಂದು ಶಾಪ್ ಮಾಡಬೇಕು, GST ನಂಬರ್ ಇರಬೇಕು. ಸೊ ಅದಾದ್ಮೇಲೆ ಒಂದು ಮಿನಿಮಮ್ ಇನ್ವೆಸ್ಟ್ಮೆಂಟ್ ಅಂತ ಇರುತ್ತೆ, ಒಂದು ಲೈಕ್ 1 ಲಕ್ಷ, 1.5-2 ಲಕ್ಷ ಅಷ್ಟು ಇನ್ವೆಸ್ಟ್ ಮಾಡಿದಾಗ ನಾವು ಅವ್ರಿಗೆ ಮೆಟೀರಿಯಲ್ ಸಪ್ಲೈ ಮಾಡ್ತೀವಿ. ವಿತಿನ್ 1 ಡೇಗೆ ಮೆಟೀರಿಯಲ್ ರೀಚ್ ಆಗುತ್ತೆ ಆಲ್ ಓವರ್ ಕರ್ನಾಟಕ ಎಲ್ಲ ಪಾರ್ಟ್ಗೂ. ಇವಾಗಿರುವಂತಹ ಟ್ರಾನ್ಸ್ಪೋರ್ಟೇಷನ್ ಫೆಸಿಲಿಟಿಲಿ ಖಂಡಿತ ಅದು ಸಾಧ್ಯ ಇದೆ. ಸೊ ಅವರು ನಮ್ಗೆ ಇವತ್ತು ಆರ್ಡರ್ ಪ್ಲೇಸ್ ಮಾಡಿ ಅವ್ರು ಪೇಮೆಂಟ್ ಮಾಡಿದ್ರೆ, ಸೊ ನಾವು ಕಳಿಸ್ಕೊಡ್ತೀವಿ, ನಾಳೆ ಬೆಳಗ್ಗೆ ಮೆಟೀರಿಯಲ್ ಇರುತ್ತೆ ಅಲ್ಲಿಗೆ. ಸೊ ಇದು ಜಸ್ಟ್ ಕ್ಯಾಶ್ ಅಂಡ್ ಕ್ಯಾರಿ ಬಿಸ್ನೆಸ್ ಅಷ್ಟೇ, ಯಾವುದೇ ರೀತಿಯಾದಂಥ ಕ್ರೆಡಿಟ್ ಇಲ್ಲ ಈ ಬಿಸ್ನೆಸ್ ಅಲ್ಲಿ, ಯಾವ ಕಂಪ್ನಿಯವರು ಕೊಡೋದಿಲ್ಲ. ಸೊ ಹಾಗಾಗಿ ನಿಮ್ಗೆ ಒಂದು 5 lakhs ಇನ್ವೆಸ್ಟ್ಮೆಂಟ್ ಬೇಕು ಅಂತ ನಾನು ಹೇಳಿದ್ದು. ಸೊ ಅದರಿಂದ ನೀವು ಶುರು ಮಾಡ್ಕೋಬಹುದು. ನಿಮಗೆ ಸೇಲ್ಸ್ ಆದಂಗೆ ನೀವು ಮೆಟೀರಿಯಲ್ ತರಿಸ್ಕೊಳ್ತಾ ಇರ್ಬೋದು. ಸೊ ಒಂದು ಸಿಂಪಲ್ ಪ್ರೊಸೀಜರ್, ತುಂಬಾ ಕಾಂಪ್ಲಿಕೇಟೆಡ್ ಏನೂ ಇಲ್ಲ ಇದರಲ್ಲಿ. ಲೈಕ್ ಯಾವುದೇ ರೀತಿ ಅಗ್ರಿಮೆಂಟ್ ಮಾಡ್ಕೋಬೇಕು, ಸೊ ಡೆಪಾಸಿಟ್ ಇಡಬೇಕು, ಶೂರಿಟಿ ಇಡಬೇಕು, ಆಮೇಲೆ ರೀಫಂಡಬಲ್ ಡೆಪಾಸಿಟ್, ಆ ಥರದ್ದು ಏನೂ ಇಲ್ಲ. ಜಸ್ಟ್ ಕ್ಯಾಶ್ ಅಂಡ್ ಕ್ಯಾರಿ ಬಿಸ್ನೆಸ್ ವಿತ್ ಒಂದು GST ಸರ್ಟಿಫಿಕೇಟ್ ಅಷ್ಟೇ. ಓಕೆ, ಈಗ ಅಪ್ಗ್ರೇಡೇಷನ್ ಆಗ್ತಾ ಹೋಗ್ತದೆ. ಸೊ ಯಾಕಂದ್ರೆ ಎಲ್ಲ ಎಕ್ವಿಪ್ಮೆಂಟ್, ಎಲ್ಲ ಎಲೆಕ್ಟ್ರಾನಿಕ್ಸ್ ಅಲ್ಲೂ ಅಪ್ಗ್ರೇಡೇಷನ್ ಅಂತೂ ಇದ್ದೇ ಇರ್ತದೆ. ಸೊ ಇದ್ರ ಬಗ್ಗೆ ಅಪ್ಡೇಟ್ ಆಗಿರೋದು ಕೂಡ ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ, ಒಬ್ಬ ಡೀಲರ್ಸ್ ಆಗಿರ್ಬೋದು ಅಥವಾ ಒಂದು ಕೃಷಿ ಯಂತ್ರೋಪಕರಣಗಳ ಸೇಲ್ ಮಾಡೋನಾಗಿರ್ಬೋದು. ಈ ವಿಚಾರದಲ್ಲಿ ನಿಮಗೆ ರೆಗ್ಯುಲರ್ ಅಪ್ಡೇಟ್ ಬೇಕು, ಡೇ ಟು ಡೇ, ಇಯರ್ ಬೈ ಯಾವುದೆಲ್ಲ ಪ್ರಾಡಕ್ಟ್ಸ್ ಬರ್ತಾ ಇದೆ, ಸೊ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಬೇಕು ಅಂದ್ರೆ ಎವ್ರಿ ಇಯರ್ GKVK ಅಲ್ಲಿ ಒಂದು ಎಕ್ಸಿಬಿಷನ್ ನಡೆಯುತ್ತೆ, ಕೃಷಿ ಮೇಳ ಅಂತ ಹೇಳಿ, ಮತ್ತೆ ಧಾರವಾಡಲ್ಲಿ ನಡೆಯುತ್ತೆ. ಇದೆರಡು ಮೇಜರ್. ಸೊ ಇದರಲ್ಲಿ ಇಲ್ಲಿ ಹೋದಾಗ ನೀವು ನೋಡಿದಾಗ, ಮತ್ತೆ ನೀವು ಡೀಲ್ ಮಾಡ್ತಾ ಇರೋಂಥ ಒಂದು ಕಂಪನಿಗಳೇನಿರ್ತಾರೆ ಅವ್ರು ನಿಮಗೆ ಪ್ರಮೋಷನಲ್ ಆಕ್ಟಿವಿಟೀಸ್ ಆಗಿ ಪ್ರಾಡಕ್ಟ್ ಬಗ್ಗೆ ಅಪ್ಡೇಟ್ಸ್ ಕೊಡ್ತಾ ಇರ್ತಾರೆ. ಸೊ ಅದನ್ನು ನೀವು ತಿಳ್ಕೋಬೇಕು. ಬಟ್ ಆಬ್ವಿಯಸ್ಲಿ ಅಪ್ಡೇಟ್ಸ್ ಇದ್ದೇ ಇರುತ್ತೆ. ಅಂದರೆ ಯಾವುದೋ ಒಂದು ಮೆಕ್ಯಾನಿಸಮ್ ಚೇಂಜ್ ಆಗುತ್ತೆ, ಅಥವಾ ಇರೋವಂಥ ಮಷಿನ್ಗೆ ಬೇರೆ ಒಂದು ಅಪ್ಲಿಕೇಶನ್ಸ್ ಯೂಸ್ ಆಗುತ್ತೆ, ಹೊಸದಾಗಿ ತರ್ತಾರೆ. ಸೊ ನಮ್ಮ ಪ್ರೊಡಕ್ಷನ್ ಕಂಟ್ರಿಯಲ್ಲಿ ಏನೇನು ಆಗುತ್ತೆ ಇದ್ರ ಬಗ್ಗೆ, ಇದರಲ್ಲಿ ಬದಲಾವಣೆಗಳು
ಅಥವಾ ಇನೋವೇಷನ್ಸ್ ಏನೇನು ಆಗ್ತಾ ಇರ್ತದೆ ಅದ್ರದ್ದೆಲ್ಲ ಡೀಟೇಲ್ಸ್ ನಮಗೆ ಆಸ್ ಎ ಇಂಪೋರ್ಟರ್ ಆಗಿ ನಮಗೆ ಗೊತ್ತಾಗ್ತಾ ಇರ್ತದೆ. ನಾವು ಡೀಲರ್ಸ್ಗೆ ಹೇಳ್ತಾ ಇರ್ತೀವಿ. ಲೈವ್ ಅಲ್ಲಿ ನೋಡಬೇಕು, ಅದ್ರದ್ದು ಡೆಮಾನ್ಸ್ಟ್ರೇಷನ್ಸ್ ನೋಡಬೇಕು ಅಂದ್ರೆ ಎಕ್ಸಿಬಿಷನ್ಸ್ ಅಟೆಂಡ್ ಮಾಡಿದ್ರೆ ಸೊ ಅವರು ಲೈವ್ ಅಲ್ಲಿ ನೋಡ್ತಾರೆ, ಡೆಮಾನ್ಸ್ಟ್ರೇಷನ್ಸ್ ಎಲ್ಲ ನೋಡ್ತಾರೆ, ಅವರು ಇನ್ನೂ ಎಜುಕೇಟ್ ಆಗ್ತಾರೆ. ಓಕೆ, ಈಗ ಒಂದು ಯಾವುದೇ ಬಿಸ್ನೆಸ್ ಅಂದ್ರೂ ಕೂಡ ಎಲ್ಲರೂ ಕೂಡ ಒಂದು ಮಾಡುವಾಗ ಪ್ರಾಫಿಟ್ ಅನ್ನು ನೋಡೋದು ಸಾಮಾನ್ಯ. ಈಗ ಒಂದು ರಿಟೇಲ್ ಶಾಪ್ ಹಾಕೊಂಡ್ಬಿಟ್ರೆ ಅವರಿಗೆ ಪ್ರಾಫಿಟ್ ಯಾವ ಮಟ್ಟದಲ್ಲಿ ಇರ್ತದೆ? ಇದ್ರದ್ದು ನಾನು ಅಪ್ರಾಕ್ಸಿಮೇಟ್ಲಿ ಏನ್ ಬೇಕು ಅಂದ್ರೆ ಒಂದು 15 to 20% ಪ್ರಾಫಿಟ್ ಇದೆ. ಓಕೆ, ಇಷ್ಟಿದೆ. ಹೌದು, ನೀವು ಸ್ಟಾರ್ಟಿಂಗ್ ಅಂದ್ರೆ ನಾವು ಇವಾಗ ಒಂದೇ ಜಾಗದಲ್ಲಿ ಇಷ್ಟು ಬಿಸ್ನೆಸ್ ಆಗುತ್ತೆ ಅಂದ್ರೆ ಅದು ಎಲ್ಲ ಕಡೆ ಆಗುತ್ತೆ ಅಂತ ನಾವು ಹೇಳಕ್ಕಾಗಲ್ಲ. ಈಗ ಫಾರ್ಮಿಂಗ್ ಅಷ್ಟೇ, ಚಿಕ್ಕಮಗಳೂರಲ್ಲಿ ದುಡಿಯುವಂತ ರೈತರು ನಮ್ಮ ಬಯಲುಸೀಮೆಯಲ್ಲಿ ದುಡಿಯೋದಿಲ್ಲ. ಅಲ್ಲಿ ಮಳೆ ಅವಲಂಬಿತ ಪ್ರದೇಶ, ಮಳೆ ಆದ್ರಷ್ಟೇ ಬೆಳೆ. ಚಿತ್ರದುರ್ಗ ಇರ್ಬೋದು, ದಾವಣಗೆರೆ, ಬಳ್ಳಾರಿ ಈ ಕಡೆ ಎಲ್ಲ ಇರ್ಬೋದು. ಸೊ ಇಲ್ಲಿ ಸ್ವಲ್ಪ ರಿಚ್ ಫಾರ್ಮರ್ಸ್ ಇದ್ದಾರೆ, ಹಾಗಾಗಿ ಇಲ್ಲಿ ಜಾಸ್ತಿ ಆಗುತ್ತೆ. ಲೈಕ್ ನಮ್ದೇ ವಹಿವಾಟು ಒಂದು 60 to 70% ಬಿಸ್ನೆಸ್ ನಮಗೆ ಮಲೆನಾಡಿಂದನೇ ಆಗುತ್ತೆ. ಓನ್ಲಿ ಒಂದು 10-20-30% ಅಷ್ಟೇ ನಮಗೆ ಬಯಲುಸೀಮೆ, ಅರೆಮಲೆನಾಡು ಈ ಕಡೆಯಿಂದ ಆಗುತ್ತೆ. ಸೊ ಹಾಗಾಗಿ ನಮ್ದು ಒಂಥರ ಬ್ಯಾಲೆನ್ಸ್ಡ್ ಇದೆ. ಇಲ್ಲಿ ಆಗದೇ ಇರೋ ಬಿಸ್ನೆಸ್ ಈ ಕಡೆ ತಗೊಳ್ತೀವಿ. ಸೊ ಹಾಗಾಗಿ ಆನ್ ಆವ್ರೇಜು ತಿಂಗಳಿಗೆ 1 ಲಕ್ಷದಿಂದ ಹಿಡಿದು ದಿನಕ್ಕೆ 1 ಲಕ್ಷ ಮಾಡುವಂಥ ಡೀಲರ್ಸ್ ಕೂಡ ನಮ್ಮಲ್ಲಿ ಇದ್ದಾರೆ. ಸೊ ನಾವು ಇದೊಂದು ವೇರಿ ಆಗುತ್ತೆ ತುಂಬ. ಅಪ್ರಾಕ್ಸಿಮೇಟ್ ಆಗಿ ನಾವು ಹೇಳಲಿಕ್ಕೂ ಆಗೋದಿಲ್ಲ. ಅದೇ 1 to 10 ವೇರಿಯೇಷನ್ಸ್ ಇದೆ. ಅಂದರೆ ಒಂದು ತಿಂಗಳಿಗೆ 1 ರಿಂದ 2 ಲಕ್ಷ ಟರ್ನ್ ಓವರ್ ಮಾಡುವಂಥ ಡೀಲರ್ಸು ಇದ್ದಾರೆ. ಬಟ್ ಅದೇ ಡೈಲಿ 1 ಲಕ್ಷ 2 ಲಕ್ಷ ಟರ್ನ್ ಓವರ್ ಮಾಡುವಂಥ ಡೀಲರ್ಸು ಇದ್ದಾರೆ ನಮ್ಮ. ಸೊ ಈ ಥರ ಇದೆ. ಸೊ ಆವ್ರೇಜ್ ಒಂದು 15 to 20% ಮಾರ್ಜಿನ್ ಇದೆ. 15 to 20% ಮಾರ್ಜಿನ್ ಇದೆ. ಸೊ ಈಸಿಯಾಗಿ ಒಂದು 2-3 ಲಕ್ಷ ಮಂತ್ಲಿ ಟರ್ನ್ ಓವರ್ ಆಯಿತು ಅಂದ್ರೂ ಒಂದು 40-50,000 ಇರುತ್ತೆ. ನಾ ಅದಕ್ಕೆ ಹೇಳಿದ್ದು, ಸ್ಟಾರ್ಟಿಂಗ್ ನೀವು ಮಾಡ್ಬೇಕಾದ್ರೆ ನಿಮ್ಮ ಖರ್ಚು 20,000 ರೂಪಾಯಿ ಒಳಗಡೆ ಇರಬೇಕು. ನಿಮ್ಮ ಬಾಡಿಗೆಯಿಂದ ಹಿಡಿದು ಪ್ರತಿಯೊಂದು ಖರ್ಚು ಮ್ಯಾಕ್ಸ್ ಟು ಮ್ಯಾಕ್ಸ್ 20,000ಗಿಂತ ಜಾಸ್ತಿ ಹೋಗಬಾರ್ದು. ಒಂದು 5 ಲಕ್ಷ ಇನ್ವೆಸ್ಟ್ಮೆಂಟ್ ಇಟ್ಕೊಂಡು ನೀವು ಸ್ಟಾರ್ಟ್ ಮಾಡೋದ್ರಿಂದ ಅವಾಗ ನೀವು ಸಸ್ಟೈನ್ ಆಗ್ತೀರಾ. ಆಮೇಲೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ವ್ಯಾಪಾರ ಆಗ್ತಾ ಇದೆ, ನನಗೆ ಎಷ್ಟು ಪ್ರಾಫಿಟ್ ಬರ್ತಾ ಇದೆ, ನಾನು ಎಷ್ಟು ಪ್ರಾಫಿಟ್ ನೋಡ್ತಾ ಇದ್ದೀನಿ. ಅದನ್ನ ನೋಡಿಕೊಂಡು ನೀವು ಎಕ್ಸ್ಪ್ಯಾನ್ಷನ್ ಮಾಡ್ಕೋಬಹುದು ನಿಮ್ಮ ಬಿಸ್ನೆಸ್ನ. ಖರ್ಚನ್ನು ಜಾಸ್ತಿ ಮಾಡ್ಕೋಬಹುದು. ಅಂದ್ರೆ ಬಿಸ್ನೆಸ್ ಎಕ್ಸ್ಪ್ಯಾಂಡ್ ಆಗುತ್ತೆ ಅಂದ್ರೆ ಖರ್ಚು ಆಬ್ವಿಯಸ್ಲಿ ಜಾಸ್ತಿ ಆಗೇ ಆಗುತ್ತೆ. ಸೊ ಬೇಸ್ಡ್ ಆನ್ ಯುವರ್ ಟರ್ನ್ ಓವರ್. ಓಕೆ, ಈಗ ಸರ್ಕಾರದಿಂದ ಏನಾದರೂ ಸಾಲ ಸೌಲಭ್ಯ ಆ ಥರದ್ದು ಏನೂ ಇಲ್ಲ ಸರ್. ಓಕೆ, ಅಂದ್ರೆ ಲೋನ್ ಸಿಗ್ಬೋದು ಬ್ಯಾಂಕಿಂದ ಅಷ್ಟೇ, ಬಟ್ ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಇದಿಲ್ಲ. ಸೊ ಅದು ಏನೇ ಆಗಲೂ ನಿಮ್ಗೆ ಒಂದು 3 years ಎಕ್ಸ್ಪೀರಿಯನ್ಸ್ ಕೇಳ್ತಾರೆ. ಒಂದು 3 years ಇನ್ಕಮ್ ಟ್ಯಾಕ್ಸ್ ITR ಫೈಲ್ ಮಾಡಿರಬೇಕು. ಅದಾದ್ಮೇಲೆ ಅವರು MSME ಸ್ಕೀಮ್ ಅಂತ ಒಂದಿದೆ, ಅದ್ರ ಲೋನ್ಸ್ ಕೊಡೋದು ಅದೆಲ್ಲ ಇದೆ. ಬಟ್ ಬಿಗಿನಿಂಗಿಗೆ ಯಾವುದೇ ರೀತಿಯಾದಂಥ ಲೋನ್ಸ್ ಪ್ರೊವೈಡ್ ಮಾಡೋದು ಆ ಥರದ್ದು ಯಾವುದೂ ಇಲ್ಲ. ನೋಡಿದ್ರಲ್ಲ ಸ್ನೇಹಿತರೆ, ಒಂದು ಕೃಷಿ ಯಂತ್ರೋಪಕರಣಗಳ ರಿಟೇಲ್ ಔಟ್ಲೆಟ್ ಅನ್ನ ಹಾಕಬೇಕು, ಅದರ ಡೀಲರ್ಶಿಪ್ ಪಡ್ಕೋಬೇಕು ಅಂತಂದ್ರೆ ನಿಮಗೆ ಏನೇನ್ ಗೊತ್ತಿರಬೇಕಾಗತ್ತೆ, ಅದರ ಲೊಕೇಶನ್ ಮಾಹಿತಿ ಇರ್ಬೋದು, ಇನ್ವೆಸ್ಟ್ಮೆಂಟ್ ಇರ್ಬೋದು, ಹಾಗೆ ನಿಮಗೆ ಒಂದು ಬೇಕಾದಂತ ಜ್ಞಾನ ಇರ್ಬೋದು. ಸೊ ಎಲ್ಲವನ್ನ ನೀವು ತಿಳ್ಕೊಂಡ್ರಿ ಈ ವಿಡಿಯೋದ ಮೂಲಕ. ಸೊ ಇಷ್ಟೊತ್ತು ನಮಗೆ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಂತ ಅವಿನಾಶ್ ಅವರಿಗೆ ಧನ್ಯವಾದಗಳನ್ನು ತಿಳಿಸ್ತೀನಿ ಸರ್. ನಿಮ್ಗೆ ತುಂಬಾ ಧನ್ಯವಾದಗಳು. ಸೊ ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಾ. ಸೊ ಅಷ್ಟೇ ಅಲ್ಲ ಸ್ನೇಹಿತರೆ, ನಿಮ್ಗೂ ಯಾವುದೇ ಬಿಸ್ನೆಸ್ ಮಾಡಬೇಕು ಅಂತಂದ್ರೂ ಕೂಡ ನೀವೇನ್ ಮಾಡಬೇಕು, ಆ ಬಿಸ್ನೆಸ್ ನ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡ್ಕೋಬೇಕು ಅಂತಂದ್ರೆ ಫ್ರೀಡಮ್ ಆಪ್ ಅನ್ನ ಡೌನ್ಲೋಡ್ ಮಾಡಬೇಕು. ಫ್ರೀಡಮ್ ಆಪ್ ನ ಮೂಲಕ ಬಿಸ್ನೆಸ್ ನಲ್ಲಿ ಯಶಸ್ವಿಯಾದವರ ಕೋರ್ಸ್ ಅನ್ನ ಸಂಪೂರ್ಣವಾಗಿ ನೋಡಿ ಅದರ ಮೂಲಕ ನಿಮ್ಮ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರೆ ಖಂಡಿತವಾಗಿ ಅವರ ಯಶಸ್ಸಿನ ಮಾರ್ಗ ನಿಮ್ಗೆ ಸಹಾಯಕವಾಗಬಹುದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇನ್ಫಾರ್ಮೇಶನ್ ಒಂದಿಗೆ ನಿಮ್ಮ ಮುಂದೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.